ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವಾ ತ್ವಮೇವ ಸರ್ವಂ ಮಮ ದೇವ ದೇವಾ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ ಶಂಕರಾಚಾರ್ಯ ಸಚ್ಚಿಷ್ಯಂ ಜ್ಞಾನಿರಾಜಂ ತಪಸ್ವಿನಂ ನೈಷ್ಕರ್ಮ್ಯ ಸಿದ್ಧಿಕರ್ತಾರಂ ಸುರೇಶ್ವರಮಹಂ ಭಜೆ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸುರೇಶ್ವರಾಚಾರ್ಯ ಸದ್ಗುರು ಪಾದುಕಾಭ್ಯಾಂ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ಭಕ್ತರು, ಭಗವದ್ ಭಕ್ತರು, ತತ್ವ ಜಿಜ್ಞಾಸು ಸಾಧಕರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶೋಭಕನಾಮ ಸಂವತ್ಸರದಲ್ಲಿ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷ ಏಕಾದಶಿ ತಿಥಿ ಪವಿತ್ರವಾಗಿರುವಂತಹ ಪರ್ವಕಾಲ. ಇಂದು ವಾರ ಬುಧವಾರ, 2024 ಇಸವಿ ಮಾರ್ಚ್ 6ನೇ ತಾರೀಖಿನ ಬುಧವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ, ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೇಮ ಪೂರ್ವಕವಾದ ಹೃತ್ಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಭಗವಾನ್ ಸುರೇಶ್ವರಾಚಾರ್ಯರವರ ಮೇರು ಕೃತಿ ನೈಷ್ಕರ್ಮ್ಯ ಸಿದ್ಧಿ ಅದ್ಭುತವಾಗಿದೆ. ಈ ನೈಷ್ಕರ್ಮ್ಯ ಸಿದ್ಧಿ ಗ್ರಂಥವನ್ನ ಸರಿಯಾಗಿ ಸಂಪ್ರದಾಯ ಕ್ರಮದಿಂದ ಯಾವ ಮಹಾತ್ಮರು ಅರ್ಥ ಮಾಡಿಕೊಳ್ಳುತ್ತಾರೆಯೋ ಅವರಿಗೆ ಬ್ರಹ್ಮಜ್ಞಾನವೂ ಅಮೃತತ್ವವೂ ಉಂಟಾಗುವುದರಲ್ಲಿ ಎಳ್ಳಷ್ಟೂ ಸಂಶಯವಿಲ್ಲ. ಕಾನಿಲಾಜ್ಞಬ್ಧರಿತ್ರ್ಯಂತಂ ಸೃಕ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣೀ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಭಗವಾನ್ ಸುರೇಶ್ವರಾಚಾರ್ಯರವರು ವೇದಾಂತಾಚಾರ್ಯರನ್ನು, ವೇದಾಂತ ಉಪದೇಶಕರಾಗಿರುವ ಗುರುಗಳನ್ನ ಅವಿದ್ಯಾ ಗ್ರಂಥಿ ಭೇದಿನಿ ಎಂದು ಕರೆದಿದ್ದಾರೆ. ಅವಿದ್ಯಾ ಕಾಮ ಕರ್ಮಗಳೆಂಬ
ಗ್ರಂಥಿಗಳು ಜನ್ಮ ಜನ್ಮಾಂತರದಿಂದ ಎಲ್ಲ ಮಾನವರ ಮನಸ್ಸಿನಲ್ಲಿ ಸುಪ್ತವಾಗಿವೆ. ಅವಿದ್ಯಾ ಕಾಮ ಕರ್ಮಗಳೆಂಬ ಗ್ರಂಥಿಗಳಿಂದಲೇ ದುಃಖ, ಜನ್ಮ, ಮರಣ ಎಲ್ಲವೂ ಉಂಟಾಗ್ತಾ ಇದೆ. ಅವಿದ್ಯಾ ಗ್ರಂಥಿಯನ್ನು ಕಳೆದುಕೊಳ್ಳಬೇಕಾದರೆ ಸದ್ಗುರುವನ್ನು ಆಶ್ರಯ ಮಾಡು. ಸದ್ಗುರುವಿನ ಸೇವಾ, ಸದ್ಗುರುವಿನ ದರ್ಶನ, ಸದ್ಗುರುವಿನ ಧ್ಯಾನ, ಸದ್ಗುರುವಿನ ಸ್ಮರಣೆ, ಸದ್ಗುರುವಿನ ಸಹವಾಸ ಮಾಡ್ತಾ ಬಂದರೆ ಸದ್ಗುರುವಿನ ಅನುಗ್ರಹದಿಂದ ಶಿಷ್ಯನಿಗೆ ಅವಿದ್ಯಾ ಗ್ರಂಥಿ ಭಿನ್ನವಾಗುತ್ತದೆ ಎಂದಿದ್ದಾರೆ. ತುಂಬಾ ಸಂತೋಷ. ಕಳೆದ ಭಾನುವಾರ ಈ ಶ್ಲೋಕಕ್ಕೆ ಅರ್ಥವನ್ನು ಹೇಳಿದ್ದೇನೆ. ಅದು ಪೂರ್ಣವಾಗಿಲ್ಲ, ಇನ್ನೂ ಸಮಾಧಾನವಾಗಿಲ್ಲ. ಈ ಶ್ಲೋಕಕ್ಕೆ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಏನ್ ಹೇಳಿದ್ದಾರೆಯೋ ಅದನ್ನ ಪೂರ್ಣಗೊಳಿಸಿ ಇವತ್ತು 91ನೇ ಶ್ಲೋಕಕ್ಕೆ ಮುಂದುವರಿತಾ ಇದ್ದೇನೆ. ಮತ್ತೊಮ್ಮೆ ಓದಿಬಿಟ್ಟು ಪದಚ್ಛೇದವಾಗಿದೆ, ಅನ್ವಯವಾಗಿದೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಜ್ಞಾನಾತ್ ಫಲೇಶವಾಪ್ತೇಸ್ಮಿನ್ ಪ್ರತ್ಯಕ್ಷೇ ಭವಘಾತಿನಿ ಉಪಕಾರಾಯ ತನ್ನೇತಿ ನನ್ಯಾಯಂ ಭಾತಿ ನೋ ವಚಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ನನಗೆ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸದ್ಗುರುಗಳ ಅನುಗ್ರಹದಿಂದ ಹಳೇ ಪಾಠ ಹೊಸ ಪಾಠ ಎರಡೂ ಸಮಾನವಾಗಿಬಿಟ್ಟಿದೆ. ಹಿಂದೇನನ್ನ ಮಾಡಿದ್ದೇನೆಯೋ ಅದು, ಮುಂದೇನು ಮಾಡಬೇಕು ಎರಡೂ ಕೂಡ ಎಲ್ಲವೂ ಸುಲಭವಾಗಿರೋಣದರಿಂದ ಯಾವುದು ಮಾಡಿದೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಈ ಶ್ಲೋಕಕ್ಕೆ ಪದಚ್ಛೇದವನ್ನು ಮಾಡಿ ಅನ್ವಯವನ್ನು ಹೇಳಿ ತಾತ್ಪರ್ಯವನ್ನು ಹೇಳ್ತೇನೆ. ಶ್ಲೋಕಕ್ಕೆ ಪದ ವಿಭಾಗವನ್ನು ಮಾಡ್ತೇನೆ. ಜ್ಞಾನಾತ್ ಫಲೇ ಹಿ ಅವಾಪ್ತೆ ಅಸ್ಮಿನ್ ಪ್ರತ್ಯಕ್ಷೇ ಭವಘಾತಿನಿ ಉಪಕಾರಾಯ ತತ್ ನ 10 ಇತಿ ನ ನ್ಯಾಯಂ ಭಾತಿ ನಃ ವಚಃ. 16 ಪದಗಳಿಂದ ಸಿದ್ಧವಾಗಿರುವ ದಿವ್ಯ ಮಂತ್ರವಿದು, ದಿವ್ಯ ಶ್ಲೋಕವಿದು. ಷೋಡಶ ಪದಾತ್ಮಕ ಶ್ಲೋಕ, ಅದ್ಭುತವಾದ ಶ್ಲೋಕ. ನನಗೆ ಈ ಶ್ಲೋಕವನ್ನ ರಚನೆ ಮಾಡಿರುವಂಥ ಸುರೇಶ್ವರಾಚಾರ್ಯರಿಗಿಂತಲೂ ಈ ಶ್ಲೋಕದ ಮರ್ಮವನ್ನ, ಶ್ಲೋಕದ ತಾತ್ಪರ್ಯವನ್ನ ಉಪದೇಶ ಮಾಡಿರುವ ನನ್ನ ಪರಮ ಪೂಜ್ಯ ಶ್ರೀ 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 ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಮೇಲೆ ಹೆಚ್ಚಿನ ಭಕ್ತಿ. ಅನ್ವಯ ಅವ್ರಿಗೆ ಹೇಳ್ತೀನಿ. ಜ್ಞಾನಾತ್ ಪ್ರತ್ಯಕ್ಷೇ ಭವಘಾತಿನಿ ಅಸ್ಮಿನ್ ಫಲೇ ಅವಾಪ್ತೆ ಹಿ ಉಪಕಾರಾಯ ತತ್ ನ ಭವತಿ ತತ್ ಉಪಕಾರಾಯ ನ ಭವತಿ ಇತಿ ವಚಃ ನಃ ನ ನ್ಯಾಯಂ ಭಾತಿ. ಅನ್ವಯ ಏನ್ ಕಠಿಣವಾಗಿದೆ, ಆ ಕಠಿಣವಾಗಿರುವ ಶ್ಲೋಕಕ್ಕೆ ಪೂಜ್ಯರಾದ ಸದ್ಗುರುಗಳು ಗುಗ್ರಿ ಮಾಡಿ ಹಾಕ್ಬಿಟ್ಟಿದೆ. ಉಸ್ಲಿ ಒಳ್ಳೆ ಉದಾಹರಣೆ. ಕಾಬೂಲ್ ಕಡ್ಲೆಕಾಳು ನೋಡಿದ್ದೀರ ತಾವು, ಅದನ್ನ ತಂದು ಎಷ್ಟು ಗಟ್ಟಿಯಾಗಿರುತ್ತೆ. ಆ ಕಾಬೂಲ್ ಕಡ್ಲೆಕಾಳನ್ನ ಹಲ್ಲುಗಳಿಂದ ಅಗಿದು ಚೂರು ಮಾಡಲು ಸಾಧ್ಯವಿಲ್ಲ, ಅಷ್ಟೊಂದು ಗಟ್ಟಿ ಇರುತ್ತದ. ಅದನ್ನ ಒಂದು ತಟ್ಟೆಗೆ ಹಾಕಿದ ಸ್ಟೀಲ್ ತಟ್ಟೆಗೆ ಠಣಾರ್ ಅನ್ನುತ್ತೆ. ಅಷ್ಟು ಗಟ್ಟಿಯಾಗಿರುವಂತ ಆ ಕಡ್ಲೆಕಾಳನ್ನ ಕುಕ್ಕರ್ ಹಾಕ್ಬಿಟ್ಟು 4 ಸಲ ಕೂಗಿಸ್ಬಿಟ್ರೆ ಮೆತ್ತಗೆ ಆಗ್ಬಿಡುತ್ತೆ. ಹಾಗೆ ನನ್ನ ಪರಮ ಪೂಜ್ಯ ಹೆಮ್ಮೆಯ ಸದ್ಗುರು ಪುಂಗವರಾದ ಸ್ವಾಮಿಗಳವರು ಈ ಎಲ್ಲ ಕಠಿಣವಾದ ಶ್ಲೋಕಗಳನ್ನ ನನಗೆ ಉಸ್ಲಿ ಮಾಡಿ ಹಾಕ್ಬಿಟ್ಟಿದ್ದಾರೆ.
ಅರ್ಥ ಹೇಳ್ತೀನಿ ಈಗ. ಬ್ರಹ್ಮಜ್ಞಾನ ಉಂಟಾದರೆ ಅದರಿಂದ ಏನೂ ಫಲವಿಲ್ಲ. ಪೂರ್ವಪಕ್ಷ. ಬ್ರಹ್ಮಜ್ಞಾನವನ್ನು ವೇದೋಪನಿಷತ್ತುಗಳಲ್ಲಿ ಎಲ್ಲಿಯೂ ಹೇಳಿಲ್ಲ. ನಮಗೆ ವೇದವನ್ನ ಬಿಟ್ಟು, ವೇದಾಂತವನ್ನು ಬಿಟ್ಟು ಬೇರೆ ವಿಷಯದಲ್ಲಿ ನಂಬಿಕೆ ಇಲ್ಲ ಇತ್ಯಾದಿ ಮಾತುಗಳನ್ನ ಆಡಿದ್ದಾನೆ ಪೂರ್ವ ಮೀಮಾಂಸಕ. ಅವನು ಉತ್ತರ ಕೊಡ್ತಾ ಇದ್ದಾರೆ, ಹೀಗೇನ್ ಹೇಳಿದ್ದೀಯೋ ತದಪಿ ಅಬುದ್ಧಿಪೂರ್ವಕಮಿವ ನ ಪ್ರತಿಭಾತಿ. ಈ ನಿನ್ನ ಮಾತು ವಿವೇಕರಾಹಿತ್ಯ ಸ್ಥಿತಿಯಲ್ಲಿ ಹೇಳಿದ್ದು, ವಿಚಾರವನ್ನೇ ಮಾಡದೆ ವಿವೇಕವನ್ನ ತಂದುಕೊಳ್ಳದೆ ಆಡಿದಂತ ಮಾತುಗಳಾಗಿವೆ. ಯಾಕೆ ಅಂದ್ರೆ ಬ್ರಹ್ಮಜ್ಞಾನದಿಂದ ಫಲವು ಮೋಕ್ಷವು ಉಂಟಾಗುತ್ತಿರುವಂತಹದ್ದು ಪ್ರತ್ಯಕ್ಷಾನುಭವದಲ್ಲಿ ಉಂಟು. ಇದನ್ನ ನಾನು ನಂಬುವುದಿಲ್ಲ ಅಂದರ್ಥವೇನು? ಇದನ್ನ ಎಲ್ಲೂ ವೇದದಲ್ಲಿ ಹೇಳದಿರುವುದರಿಂದ ನನಗೆ ವಿಶ್ವಾಸವಿಲ್ಲ ಅಂದರೇನು? ಇದು ವಿಶ್ವಾಸದ ಪ್ರಶ್ನೆಯೇ ಅಲ್ಲ. ನಾ ಪ್ರಮೇಯೇ ಸ್ವತಃ ಸಿದ್ಧಿ ಅವಿಶ್ವಾಸ ಕಥಮಾತ್ಮನಿ. ನಾನಿದ್ದೇನೆ ಅನುಭವ. ಏನ್ ಪ್ರಮಾಣ? ನಾನಿರುವುದೇ ಪ್ರಮಾಣ. ಇದು ನೋಡಿ ವಸ್ತುತಂತ್ರಜ್ಞಾನದ ಮಹತ್ವವನ್ನ ಭಗವಾನ್ ಸ್ವರೇಶ್ವರಾಚಾರ್ಯರವರು ತಮ್ಮ ಪರಮ ಗುರುಗಳಾಗಿರುವ ಶಂಕರಾಚಾರ್ಯರ ಮಾರ್ಗದಲ್ಲಿ ಮುಂದುವರಿಸ್ತಾ ಇದ್ದಾರೆ. ಜ್ಞಾನಾತ್ ಬ್ರಹ್ಮಜ್ಞಾನಾತ್, ಜ್ಞಾನಾತ್ ಆತ್ಮಜ್ಞಾನಾತ್, ಜ್ಞಾನಾತ್ ಅಹಂ ಬ್ರಹ್ಮಾಸ್ಮೀತಿ ಸಮ್ಯಕ್ ದರ್ಶನಾತ್. ಯಾವ ಮುಮುಕ್ಷುವಿಗೆ, ಯಾವ ಯತಿವರೆಣ್ಯನಿಗೆ ಸಾಧನೆಯ ದೃಷ್ಟಿಗೆ ಸಂಪನ್ನನಾಗಿರೋಣದಿಂದ ವೇದಾಂತಾಧ್ಯಯನ ಮಾಡುತ್ತಾ ಗುರುಪದೇಶವನ್ನು ಕೇಳುತ್ತಾ ಬಂದರೆ ಅವನಿಗೆ ಆತ್ಮಜ್ಞಾನ ಉಂಟಾಗುತ್ತದೆ. ಆತ್ಮಜ್ಞಾನ ಉಂಟಾಗುವುದಕ್ಕೆ ಶಾಸ್ತ್ರ ಪ್ರಾಮಾಣ್ಯವೇ ಪ್ರಮಾಣವಲ್ಲ. ಶಾಸ್ತ್ರ ಪ್ರಾಮಾಣ್ಯವೂ ಹೌದು, ಆದರೆ ಅನುಭವ ಸಿದ್ಧವಾದ ಜ್ಞಾನವಾದ್ದರಿಂದ ಇದು ಸ್ವಾನುಭವ ಸಿದ್ಧ. ಆತ್ಮಜ್ಞಾನ ಉಂಟಾಗುವುದಿಲ್ಲ ಎನ್ನುವ ಮಾತು ಸಾಹಸದ ಮಾತು, ಹಠಮಾರಿ ಸ್ವಭಾವದ ಮಾತು. ಅದು ತಪ್ಪು. ನನಗೆ ಒಂದು ಏರೋಪ್ಲೇನ್ ಇಲ್ಲ ಅಂತ ಮಾತ್ರಕ್ಕೆ ಯಾರ ಹತ್ರವೂ ಏರೋಪ್ಲೇನ್ ಇಲ್ಲ ಅಂತ ಹೇಳಬಾರ್ದು. ನನ್ನ ಮಟ್ಟದಿಂದ ನಾನು ಎಲ್ಲರನ್ನು ಅಳತೆ ಮಾಡುವುದು ತಪ್ಪು. ನನ್ನ ಮನೆಯಲ್ಲಿ ನಾನು 5 ಜನಗಳನ್ನ ಕಂಟ್ರೋಲ್ ಮಾಡೋಕ್ಕಾಗುವುದಿಲ್ಲ. ಓಹೋ, ಪ್ರಧಾನಮಂತ್ರಿ ಆಗಿಬಿಟ್ರೆ 146 ಕೋಟಿ ಜನಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ನೋಡಿ. ಆದ್ದರಿಂದ ನಿನಗೆ ಬ್ರಹ್ಮಜ್ಞಾನವಾಗದಿರಬಹುದು. ಯಾಕೆ? ನಿನ್ ಚಿತ್ತ ಶುದ್ಧಿಯಾಗಿಲ್ಲ. ಯಾವಾಗ ಮನಸ್ಸಿನಲ್ಲಿ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಸ್ವರ್ಗಕ್ಕೆ ಹೋಗ್ಬೇಕು, ಬ್ರಹ್ಮಲೋಕಕ್ಕೆ ಹೋಗ್ಬೇಕು, ಇಂದ್ರ ಪದವಿ ಬೇಕು ಅಂತ ಹೇಳಿ ಮನಸ್ಸಿನ ಭರ್ತಿ ಕಾಮ ಕೂತ್ಕೊಂಡ್ಬಿಟ್ಟಿದೆ. ಕಾಮಗಳು ತುಂಬಿಕೊಂಡಿರ್ಬೇಕಾದ್ರೆ ಹಾಗೆ ಬ್ರಹ್ಮಜ್ಞಾನವಾಗುತ್ತಪ್ಪ. ಕಾಮದಿಂದ ತುಂಬಿಕೊಂಡಿರುವವನಿಗೆ ಜನ್ಮಾಂತರದಲ್ಲಿ ಕಾಮಗಳು ಪೂರ್ಣವಾಗುತ್ತವೆ. ಅವನ ಮಂತ್ರ ಹೇಳ್ತಾ ಇದ್ರು ಪೂಜ್ಯರಾದ ಸದ್ಗುರುಗಳು. ಮುಂಡಕೋಪನಿಷತ್ತಿನ ಒಂದು ಮಂತ್ರ ಸ್ವಾರಸ್ಯವಾಗಿ ಹೇಳ್ತಾ ಇದ್ರು. ಯಾವುದದು? ಕಾಮಾನ್ಯಃ ಕಾಮಯತೆ ಮನ್ಯಮಾನಃ ಸಕಾಮಭಿರ್ಜಾಯತೆ ತತ್ರ ತತ್ರ ಪರ್ಯಾಪ್ತ ಕಾಮಸ್ಯ ಕೃತಾತ್ಮನಸ್ತು ಯೈವ ಸರ್ವೇ ಪ್ರವಿಲೀಯಂತಿ ಕಾಮಾಃ. ಒಳ್ಳೆ ಮಂತ್ರ ಇದು. ಕಾಮಾನ್ಯಃ ಕಾಮಯತೆ ಮನ್ಯಮಾನಃ. ಯಾವ ಮನುಷ್ಯನು ಬೆಳಿಗ್ಗೆ 4 ಗಂಟೆ ಎದ್ದಾಗಿನಿಂದ ರಾತ್ರಿ 12 ಗಂಟೆ ಮಲಗಿಕೊಳ್ಳುವವರೆಗೂ ಕೂಡ ಕಾಮಮಯನಾಗಿದ್ದಾನೆಯೋ, ಕಾಮಗಳೇ ಮುಮುಕ್ಷುಗಳಿಗೆ ಶತ್ರು, ಕಾಮಗಳೇ ತತ್ವ ಜಿಜ್ಞಾಸುಗಳಿಗೆ ಮೃತ್ಯು, ಕಾಮಗಳೇ ಸನ್ಯಾಸಿಗಳಿಗೆ ದೊಡ್ಡ ಹೆತ್ತು. ಸನ್ಯಾಸಿಯಾಗಿರುವಂಥವನು ಅಕಾಮನಾಗಿರಬೇಕು. ಏನು
ಮಂತ್ರಿ ಪದವಿ ಬೇಡ, ಅಧಿಕಾರ ಬೇಡ, ಆಯುಷ್ಯ ಬೇಡ, ಕೀರ್ತಿ ಬೇಡ. ಮನಸ್ಸಿನ ಭರ್ತಿ ಕಾಮಗಳಿದ್ದ ಹೇಗಪ್ಪ ಅರ್ಥವಾಗುತ್ತೆ. ಕಾಮಾನ್ಯ ಕಾಮಯತೆ ಮನ್ಯಮಾನಃ. ಕಾಮಗಳನ್ನ ಮನಸ್ಸಿನ ಭರ್ತಿ ತುಂಬಿಕೊಂಡಿದ್ದರೆ ಸಹ ಕಾಮವಿಹಿ ತತ್ರ ತತ್ರ ಜಾಯತೆ. ಮುಂದಿನ ಜನ್ಮದಲ್ಲಿ ಆಯಾ ಕಾಮಗಳಾಗಿ ಹುಟ್ಟುತ್ತಾನೆ. ಇದು ಗುರುಗಳು ಅನೇಕ ಉದಾಹರಣೆ ಕೊಡುವಾಗ ಒಂದು ಒಳ್ಳೆ ಉದಾಹರಣೆ ಕೊಟ್ಟಿದ್ದಾರೆ, ಜ್ಞಾಪಕ ಬರ್ತಾ ಇದೆ. ಒಬ್ಬ ಮನುಷ್ಯನಿಗೆ ಜಿಹ್ವಾ ಚಾಪಲ್ಯ, 90 ವರ್ಷ ವಯಸ್ಸಾಗಿದೆ, ಮನೆಯಲ್ಲಿ ಊಟ ಮಾಡೋದಿಲ್ಲ. ಶ್ರೀಮಂತ, 2 ಕಾರ್ ಇದೆ, 2 ಡ್ರೈವರ್ ಇದ್ದಾರೆ. ಪ್ರತಿ ದಿವಸ ಬೇರೆ ಬೇರೆ ಹೋಟ್ಲು ಹೋಗುದು, ರುಚಿ ರುಚಿಯಾಗಿ ತಿಂಡಿ ತಿನ್ನೋದು, ಊಟ ಮಾಡ್ಕೊಂಡು ಕಾಲ ಹಾಕ್ತಾ ಇದ್ದಾನೆ. ಅನುಕೂಲ ಭಗವಂತ ಕೊಟ್ಟಿದ್ದಾನೆ. ವೇದಾಂತ ಸಂಸ್ಕಾರವೇ ಇಲ್ಲ. ಬೆಂಗಳೂರಿನಲ್ಲಿ ಇಷ್ಟು ದೊಡ್ಡ ದೊಡ್ಡ ಹೋಟ್ಲಿದೆಯೋ, ಜನವರಿ 1ನೇ ತಾರೀಕಿನಿಂದ ಡಿಸೆಂಬರ್ 31ನೇ ತಾರೀಕಿನವರೆಗೆ 366 ಹೋಟ್ಲು. ಹೋಗ್ಬಿಟ್ಟು ಒಂದ್ ಕಡೆ ಕಾಫಿ ಕುಡಿತಾನೆ, ಒಂದ್ ಕಡೆ ಇಡ್ಲಿ ತಿಂತಾನೆ, ಒಂದ್ ಕಡೆ ಈ ಕಾಲ ಆಗ್ತಾ ಇದೆ. ವೇದಾಂತ ಸಂಸ್ಕಾರವೇ ಇಲ್ಲ. ಅವನು ಸತ್ತೋದ ಮೇಲೆ ಏನಾಗಿ ಹುಟ್ಟುತ್ತಾನವನು? ಗುರುಗಳ ಮಾತಿರು. ಒಳ್ಳೆಯ ಹೋಟ್ಲಲ್ಲಿ ಮುಂದಿನ ಜನ್ಮದಲ್ಲಿ ಅವನು ಸಪ್ಲೈಯರ್, ಮಾಣಿಯ ಹುಡ್ತಾನೆ ಅಂತ ಹೇಳ್ತಾ ಇದ್ರು. ಯಾಕೆ? ಸಂಸ್ಕಾರ, ಕಾಮಗಳು. ಆ ಹೋಟ್ಲಲ್ಲಿ ಇಡ್ಲಿ ಚೆನ್ನಾಗಿರುತ್ತೆ, ಈ ಹೋಟ್ಲಲ್ಲಿ ಚಪಾತಿ ಚೆನ್ನಾಗಿರುತ್ತೆ, ಈ ಹೋಟ್ಲಲ್ಲಿ ಸಮೋಸ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಬರ್ತಾನೆ. ಸಂತೋಷ. ಅದೇ ಸಂಸ್ಕಾರ. ಅಂಥವನು ಮುಂದಿನ ಜನ್ಮದಲ್ಲಿ ಅಶೋಕ ಹೋಟೆಲ್ ಅಂತ ಹೋಟ್ಲಲ್ಲಿ ಸಪ್ಲೈಯರ ಹುಟ್ಬಿಟ್ಟು ದಿನಾ ತಿನ್ಕೊಂಡಿರ್ತಾನೆ ಅಂತ ಹೇಳ್ತಾ ಇದ್ದ. ಎಂಥ ಮಾತಿದು! ಕಾಮಾನ್ಯ ಕಾಮಯತೆ ಮನ್ಯಮಾನಃ ಸಕಾಮಭಿರ್ಜಾಯತೆ ತತ್ರ ತತ್ರ. ಆದರೆ ಯಾವಾತನು ಪರ್ಯಾಪ್ತ ಕಾಮಸ್ಯ ಕೃತಾತ್ಮನಸ್ತು, ಯಾವ ಮಹಾತ್ಮನ ಮನಸ್ಸಿನಲ್ಲಿ ಯಾವ ಕಾಮನೆಗಳು ಇಲ್ಲ. ಕಾಮ ಅಂದ್ರೆ ಸಣ್ಣ ಕಾಮವಲ್ಲ. ನಾ ಸ್ವರ್ಗಕ್ಕೆ ಹೋಗ್ಬೇಕೋ, ಅವರಂತೆ ನಾನಾಗ್ಬೇಕೋ, ದೊಡ್ಡ ಶ್ರೀಮಂತನಾಗ್ಬೇಕು, ಇಂಥ ಭ್ರಮೆ. ಈ ಕಾಮಗಳು ಯಾವ ಮಹಾತ್ಮನಿಗೆ ಪರ್ಯಾಪ್ತಾ ಕರಗಿ ಹೋಗಿವೆ. ಯಾವ ಕಾಮ ರಮಣ ಮಾಡಿಸಿ ಅವ್ರ ಕಣ್ಣು ಮುಂದೆ ಅಪ್ಸರ ಸ್ತ್ರೀಯರಂತ ಹೆಣ್ಣು ಮಕ್ಕಳು ಓಡಾಡ್ತಾ ಇದ್ರು. ಸಂತೋಷ, ಭಗವಂತನ ವಿಭೂತಿ. ಅವರ ತಟ್ಟೆ ಮಹಿಳೆ ಲಕ್ಷಾಂತರ ರೂಪಾಯಿ ಹಾಕಿದ್ರು ಕೂಡ ಇದು ಮಣ್ಣು. 2 ಇಡ್ಲಿ ತಿನ್ಕೊಂಡು, ಇಷ್ಟು ಅನ್ನ ಮೊಸರು ತಿನ್ಕೊಂಡು ಸಂತೋಷವಾಗಿದೆ. ಅದು ಬಾಯಲ್ಲಿ ಹೇಳುವುದಲ್ಲ, ನನಗೆ ಗೊತ್ತಾಗ್ಬೇಕು ಎಷ್ಟರ ಮಟ್ಟಿಗೆ ನಾನು ಕಾಮಗಳನ್ನ ಗೆದ್ದಿದ್ದೇನೆ. ಸತ್ಯವಾದ ಮಾತು. ಕಾಮಗಳು ಮನುಷ್ಯ ಹಾಳು ಮಾಡುತ್ತೆ. ಇವತ್ತಿನ ಕಾಲದಲ್ಲಿ ಐಟಿ ಬೀಟಿ ಕಾಲ. ಹುಡುಗರು 2 ಲಕ್ಷ ಸಂಬಳ ತಗೋತಾ ಇರ್ತಾರೆ, ವರ್ಷಕ್ಕೊಂದು 20 ಲಕ್ಷ ಕೈ ದುಡ್ಡು ಬರುತ್ತೆ. 20 ಲಕ್ಷ ದುಡ್ಡು ಬಂದ್ರೆ 2 ಕೋಟಿ ವ್ಯವಹಾರ ಮಾಡ್ಬಿಡ್ತಾರೆ. ಸಂತೋಷ. ನಾವು ತಪ್ಪು ಅನ್ನಿಲ್ಲ. ಹೀಗೆ ಯಾವ ಸನ್ಯಾಸಿಯೂ ಮಾಡಬಾರದು. ಪರ್ಯಾಪ್ತ ಕಾಮಸ್ಯ ಕೃತಾತ್ಮನಸ್ತು ಇಹೈವ ಸರ್ವೇ ಪ್ರವೀಣೀಯಂತಿ ಕಾಮಃ. ಅಂತ ಸಂಸ್ಕಾರ ನಿನ್ಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಪೂರ್ವ ಮೀಮಾಂಸಕನಿಗೆ. ನೋಡಪ್ಪ, ಕರ್ಮಗಳನ್ನ ಮಾಡಿದರೆ ಫಲಗಳು ಸಿಕ್ಕಬಹುದು. ಯಾವಾಗ? ಸತ್ತ ಮೇಲೆ ಸಿಕ್ಕದೇ ಹೋಗಬಹುದು. ಸರಿಯಾಗಿ ಶಾಸ್ತ್ರೋಕ್ತ ಕ್ರಮದಿಂದ ಶ್ರದ್ಧೆಯಿಂದ ಯಥಾವಿಧಿ ಮಾಡಿದರೆ ಕರ್ಮ ಫಲ ಸಿಗ್ಬಹುದು ಸತ್ ಮೇಲೆ. ಅಡ್ಡಾದಿಡ್ಡಿ ಮಾಡಿದರೆ ಅಶಾಸ್ತ್ರವೀತಂ ಘೋರಂ ಅನ್ನುವಂತೆ ಶಾಸ್ತ್ರವಿಧಿಯ ಮೀರಿ ಮಾಡಿದರೆ ಫಲ ಸಿಕ್ಕುವುದಿಲ್ಲ. ಆದರೆ ಬ್ರಹ್ಮಜ್ಞಾನ ಹಾಗಲ್ಲ. ನೈಷ್ಕರ್ಮ್ಯ ಸಿದ್ಧಿಗೆ ಹೇತುವಾಗಿರುವ ಬ್ರಹ್ಮಜ್ಞಾನ ಜ್ಞಾನಾತಿ ಫಲೇ ಅವಾಪ್ತೆ. ಜ್ಞಾನ ಉಂಟಾಯ್ತಾ, ಅದರ ಫಲ ಅವಾಪ್ತ ಉಂಟಾಗುತ್ತದೆ. ಜ್ಞಾನದ ಫಲವೇನು?
ಅಜ್ಞಾನ ನಿವೃತ್ತಿ. ಕರ್ಮದ ಫಲವೇನು? ಭವಿಷ್ಯತ್ ಕಾಲದಲ್ಲಿ ಸ್ವರ್ಗಾದಿ ಪ್ರಾಪ್ತಿ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಪರೋಕ್ಷ ಸತ್ಫಲಂ ಕರ್ಮ, ಜ್ಞಾನಂ ಪ್ರತ್ಯಕ್ಷ ಸತ್ಫಲಂ, ಜ್ಞಾನಮೇವಾಭ್ಯಸೇ ತಸ್ಮಾತ್ ಇತಿ ವೇದಾಂತ ಡಿಂಡಿಮ. ಇದು ಸನ್ಯಾಸಿಗಳಿಗೆ ಬೀಜ ಮಂತ್ರ. ಸನ್ಯಾಸಿಗಳು ಮಹಾತ್ಮರು, ಸನ್ಯಾಸಿಗಳು ಪೂಜ್ಯರು, ಸನ್ಯಾಸಿಗಳು ವಂದ್ಯರು, ಸನ್ಯಾಸಿಗಳು ನಿಜವಾದ ತತ್ವ ಜಿಜ್ಞಾಸು ಮೋಕ್ಷಗಳು. ಅವರೇನ್ ಮಾಡ್ಬೇಕು? ಯಾವ ಕರ್ಮಕಾಂಡದ ಸಹವಾಸ ಬೇಡ. ಕರ್ಮಕಾಂಡವನ್ನು ಬಿಟ್ಟು ಜ್ಞಾನಕಾಂಡ ಹಿಡ್ಕೊಳ್ಳಿಲ್ಲ, ಅವಾಗ ಏನಾಗುತ್ತೆ? ಇತೋ ಭ್ರಷ್ಟಸ್ತೋ ಭ್ರಷ್ಟ ಅಂತ ಹಾಗಾಗಬಾರ್ದು. ಕರ್ಮಕಾಂಡ ಯಾಕೆ ಬಿಟ್ಟಿದ್ದಾನವನು? ಅದರಿಂದ ಸಿಕ್ಕಬಹುದಾದ ಅನಿತ್ಯವಾದ ಪರೋಕ್ಷವಾದ ಫಲ ಬೇಕಾಗಿಲ್ಲ. ಏನ್ ಬೇಕು ನನಗೆ? ಶಾಶ್ವತವಾದ ನಿತ್ಯವಾದ ಪ್ರತ್ಯಕ್ಷ ಅನುಭವದಲ್ಲಿ ಕೊನೆಗೊಳ್ಳುವಂತ ಮೋಕ್ಷ ಬೇಕು. ಮೋಕ್ಷ ಬೇಕಾ? ಯಾತರಿಂದ ಮೋಕ್ಷ ಸಿಗುತ್ತೆ? ಅಜ್ಞಾನ ಹಾನಿಯಿಂದ. ಅಜ್ಞಾನ ಹಾನಿ ಮಾತ್ರತ್ವಾತ್ ಮುಕ್ತೇ ಕರ್ಮ ರಸ. ಎಂಥ ಮಾತಾಡಿದ್ದಾರೆ! ನಮೋ ನಮಃ ಸುರೇಶ್ವರಾಚಾರ್ಯ ಸದ್ಗುರು ಪಾದುಕಾಭ್ಯಂ. ಜ್ಞಾನಾತ್ ಬ್ರಹ್ಮಜ್ಞಾನದಿಂದ ಫಲೇ ಅವಾಪ್ತೇ ಸತಿ, ಫಲವು ಉಂಟಾಗುತ್ತೆ. ಸೂರ್ಯೋದಯವಾದ ಮೇಲೂ ಕೂಡ ಬೆಳಕು ಬಂದರೂ ಕತ್ತಲೆ ಹೋಗಿಲ್ಲ ಅಂದ್ರೆ ಏನರ್ಥ? ಅಲ್ಲಪ್ಪ, ಸೂರ್ಯನೇ ಬೆಳಕು ಬಂತು, 1 ಗಂಟೆ ಬೆಳಗ್ಗೆ ಬಂದು, 11 ಗಂಟೆ ಬೆಳಗ್ಗೆ ಬಂತು, 12 ಗಂಟೆ ಆದ್ರೂ ಕತ್ತಲೆ ಹೋಗೇ ಇಲ್ಲ ಅಂದ್ರೆ ಅಲ್ಲಿ 2 ಅರ್ಥ ಮಾಡ್ಬೇಕು. ಬೆಳಕು ಬಂದಿಲ್ಲ ಅಥವಾ ಬೆಳಕು ಬಂದು ಕತ್ತಲೆ ಹೋಗಿದ್ದರು ಇವನಿಗೆ ಅರ್ಥವಾಗಿಲ್ಲ. ತಮಃ ಪ್ರಕಾಶವತೆ ವಿರುದ್ಧ ಸ್ವಭಾವಯೋ ಜ್ಞಾನಾಜ್ಞಾನಯೋ. ಏನ್ ಶಾಂಕರ ಭಾಷ್ಯ. ಶಂಕರರು ಸ್ವರೇಶ್ವರರನ್ನು ಮಿಂಚಿದ್ದಾರೆ, ಸ್ವರೇಶ್ವರರು ಶಂಕರನ್ನ ಮಿಂಚಿದ್ದಾರೆ. ನನ್ನ ಪರಮ ಪೂಜ್ಯ ಹೆಮ್ಮೆಯ ಸದ್ಗುರು ಪುಂಗವರಾದ ಸ್ವಾಮಿಗಳು ಶಂಕರಾಚಾರ್ಯರನ್ನು ಸ್ವರೇಶ್ವರಾಚಾರ್ಯರನ್ನು ಮಿಂಚಿದ್ದಾರೆ. ಅದನ್ನ ಅರ್ಥ ಮಾಡ್ಕೋಬೇಕಷ್ಟೆ. ಮನುಷ್ಯನ ಮಹತ್ವ, ಮನುಷ್ಯನ ಆಳ ಯಾವಾಗ ಅರ್ಥ ಆಗುತ್ತೆ ಅಂದ್ರೆ ಅವನ ಮಾತುಗಳಿಂದ, ಜೀವನ ಕ್ರಮದಿಂದ ಅಲ್ಲ. ಜೀವನ ಕ್ರಮ ನಮ್ಮಂತೆಯೇ ಇರಬಹುದು, ಅದು ಮುಖ್ಯವಲ್ಲ. ಅವ್ರ ಉಪದೇಶಾಮೃತವೇನು ಎನ್ನುವುದನ್ನು ಕೇಳಿ. ಜ್ಞಾನಾತ ಬ್ರಹ್ಮಜ್ಞಾನದಿಂದ ಫಲವು ಅವಾಪ್ತಿ ಉಂಟಾಗಿದೆ. ಎಲ್ಲಿ? ಅಸ್ಮಿನ್, ಈ ಜನ್ಮದಲ್ಲಿಯೇ, ಅಸ್ಮಿನ್, ಈ ದೇಹದಲ್ಲಿಯೇ. ಅಬ್ಬಾ ನೋಡಿ, ಇದು ಜೀವನ್ನೇವ. ಶಾಂಕರ ಭಾಷ್ಯದಲ್ಲಿ ಜೀವನ್ನೇವ ಅಮೃತ ರಸಾಯನ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಗೆ ಅತ್ಯಂತ ಪ್ರಿಯವಾಗಿರುವ ವಿಷಯ. ಬ್ರಹ್ಮಜ್ಞಾನದಿಂದ ಉಂಟಾಗುವ ಮೋಕ್ಷ ಫಲ ಅಸ್ಮಿನ್ ದೇಹೇ, ಅಸ್ಮಿನ್ ಲೋಕೆ, ಅಸ್ಮಿನ್ನೇವ ಜನ್ಮನಿ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ. ಏನೋ ಜನಗಳಲ್ಲಿ ತಪ್ಪು ಕಲ್ಪನೆ, ವಿದ್ವಾಂಸರಲ್ಲಿ ಏನ್ ತಪ್ಪು? ಮೋಕ್ಷ ಅಂದ್ಬಿಟ್ರೆ ಏನೋ ಆಗತ್ತೆ, ಏನೋ ಮೋಕ್ಷ ಉಂಟಾದ್ರೆ ತಲೆನೋ ಬರ್ಬೇಕಾದ್ದಿಲ್ಲ, ಮೋಕ್ಷ ಉಂಟಾದ್ರೆ 4 ಕೈ ಬರ್ಬೇಕಾದ್ದಿಲ್ಲ, ಮೋಕ್ಷ ಉಂಟಾದ್ರೆ ಏನು ಹಾಗೆ ಶರೀರೇಂದ್ರಿಯ ವ್ಯಾಪಾರ ಹಿಂದಿನಂತೆಯೇ ನಡೀತಾ ಇದೆ. ಆದರೆ ಇದೆಲ್ಲವೂ ಮಾಯಾ ಮಾತ್ರಮಿದದ್ವೈತಂ, ಅದ್ವೈತಂ ಪರಮಾರ್ಥತಃ ಎನ್ನುವ ನಿಶ್ಚಯ ಜ್ಞಾನವುಳ್ಳವರೇ ಮುಕ್ತ. ಜ್ಞಾನಾತೆ ಬ್ರಹ್ಮಜ್ಞಾನದಿಂದ ಅಸ್ಮಿನ್, ಈ ಶರೀರದಲ್ಲಿಯೇ, ಈ ಮಾನವ ಜನ್ಮದಲ್ಲಿಯೇ ಫಲೇ ಮೋಕ್ಷ ಫಲವು ಅವಾಪ್ತಿ ಉಂಟಾಗ್ತಾ ಇದೆ. ಇದಕ್ಕೇನು ಪ್ರಮಾಣ? ಪ್ರತ್ಯಕ್ಷೇ. ಇಲ್ಲಿ ಪ್ರತ್ಯಕ್ಷ ಎನ್ನುವ ಮಾತಿಗೆ ಅನುಭವ ಅಂತ ಅರ್ಥ. ನಮ್ಮ ಅನುಭವದಲ್ಲಿದೆ ಎಂದ್ರು. ಬ್ರಹ್ಮಜ್ಞಾನಿಗಳ ಧೈರ್ಯದ ಸಂದೇಶ, ಧೀರ ಸಂದೇಶ,
ವೀರಶಂಕರರ ಧೀರ ಸಂದೇಶ ಒಂದು ಪುಸ್ತಕ ಬರೆದಿದೆ. ಏನೇನು ಗುರುಗಳ ಪ್ರೇರಣೆ ಆಗ್ತಾ ಹೋಗುತ್ತೋ ಬರಿತಾ ಹೋಗ್ತೀನಿ. ಪುಸ್ತಕವನ್ನು ನೋಡಿ. ಶಂಕರರು ವೀರರು, ಶಂಕರರು ಧೀರರು, ಅವರ ಉಪದೇಶ ಧೀರವಾಗಿದೆ. ಸ್ವರೇಶ್ವರಾಚಾರ್ಯರ ಧೀರ ಸಂದೇಶ, ಅದು ಒಂದು ಪುಸ್ತಕ ಬರೆದಿದ್ದೇನೆ. ಸ್ವರೇಶ್ವರರ ಸಿಂಹಗರ್ಜನೆ ನೋಡಿ. ಸ್ವರೇಶ್ವರರ ಸಿಂಹಗರ್ಜನೆ ಬಾ, ಇದು ಒಂದು. ಜ್ಞಾನಾತೆ, ಬ್ರಹ್ಮಜ್ಞಾನದಿಂದ ಬ್ರಹ್ಮಜ್ಞಾನ ಉಂಟಾದ ಕೂಡಲೇ ಫಲೇ ಅವಾಪ್ತೆ, ಫಲ ಅನ್ನುವಂತಹದ್ದು ಉಂಟಾಯ್ತು. ಬ್ರಹ್ಮಜ್ಞಾನ ಬಂದರೂ ಕೂಡ ಅಜ್ಞಾನ ಹೋಗುವುದಿಲ್ಲ, ಅಜ್ಞಾನ ಹೋದರೂ ಕೂಡ ಮೋಕ್ಷ ದೊರಕುವುದಿಲ್ಲ, ಮೋಕ್ಷ ದೊರಕಿದರೂ ಸಹಿತ ಸಂಸಾರ ದುಃಖ ಹೋಗುವುದಿಲ್ಲ. ಅಂದ್ರೆ ಇದೆಲ್ಲ ಪರಸ್ಪರ ವಿರುದ್ಧವಾಗಿರುವಂತಹ ಮಾತುಗಳು. ಈ ಮಾತನ್ನ ಯಾರೂ ಒಪ್ಪುವುದಿಲ್ಲ. ಪ್ರತ್ಯಕ್ಷೆ, ಬ್ರಹ್ಮಜ್ಞಾನದಿಂದ ಅಜ್ಞಾನವು ತೊಲಗುವುದನ್ನು, ಅಜ್ಞಾನ ತೊಲಗಿದ್ದರಿಂದ ಮುಕ್ತಿ ದೊರಕುವುದನ್ನು ಅನುಭವದಲ್ಲಿ ಕಾಣಬಹುದು. ಪ್ರತ್ಯಕ್ಷ ಅಂದ್ರು. ಆಯ್ತು, ಬ್ರಹ್ಮಜ್ಞಾನದಿಂದ ಮೋಕ್ಷ ಉಂಟಾದರೆ ಏನರ್ಥ, ಏನ್ ಫಲ? ಮೋಕ್ಷ ಉಂಟಾಗುತ್ತದೆ ಅಂತಂದ್ರೇನು? ಭವಘಾತಿನಿ, ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ. ಬ್ರಹ್ಮಜ್ಞಾನದ ಫಲವೇನು? ಭವ ಘಾತಿನಿ, ಭವ ಸಾಂಸಾರಿಕ ದುಃಖಗಳನ್ನ, ಭವ ತಾಪತ್ರಯಗಳನ್ನ, ಭವ ಅನರ್ಥ ಪರಂಪರೆಗಳನ್ನ ಘಾತಿನಿ ಕೊಲ್ಲುತ್ತೆ. ಬಾಡೆ ಭವಂ ಹಂತಿ ಇತಿ ಭವಘಾತಿ, ಗುರುಗಳ ಪಾಠ ಇದು. ಘಾತಿ, ಘಾತಿನೌ, ಘಾತಿನಃ ಪುಲ್ಲಿಂಗ, ಘಾತಿ, ಘಾತಿನಿ, ಘಾತಿನಿ ನಪುಂಸಕಲಿಂಗ, ಘಾತಿನಿ, ಘಾತಿನ್ಯೌ, ಘಾತಿನ್ಯಃ ಸ್ತ್ರೀಲಿಂಗ. ನೋಡಪ್ಪ ಮಗು, ಬ್ರಹ್ಮಜ್ಞಾನಂ ಭವಘಾತಿ ನಪುಂಸಕಲಿಂಗ, ಬ್ರಹ್ಮವಿದ್ಯಾ ಭವಘಾತಿನಿ, ಬ್ರಹ್ಮ ಅವಬೋಧ ಭವಘಾತಿ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಏನ್ ಗುರುಗಳ ಪ್ರಜ್ಞಾ, ಮೇಧ, ಪ್ರಾಗಲ್ಭ್ಯ, ಪರಮಾದ್ಭುತ, ಪರಮಾದ್ಭುತ. ಅಯ್ಯೋ, ನನಗೆ ಒಂದ್ ಕಡೆ ಶಂಕರಾಚಾರ್ಯರು, ಒಂದ್ ಕಡೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳು ಇಬ್ಬರು ಬರ್ತಾ ಇದ್ದಾಗ ಮೊದಲು ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು, ಆಮೇಲೆ ಶಂಕರಾಚಾರ್ಯರಿಗೆ. ಅಥವಾ ಸ್ವರೇಶ್ವರರು ಸಚ್ಚಿದಾನಂದೇಂದ್ರ ಸರಸ್ವತಿ ಸಂಯಮಿಗಳು ಜೊತೆಯಲ್ಲಿ ಬಂದ್ರೆ ಮೊದಲು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗೆ ನಮಸ್ಕಾರ ಮಾಡ್ತೇನೆ. ಇಬ್ಬರೂ ಮಹಾತ್ಮರೇ. ನನ್ನ ಭ್ರಮೆ, ಅದಕ್ಕೆ ಪ್ರಶ್ನೆ ಉತ್ತರ ಬೇಡ. ಭವಘಾತಿನಿ, ಭವವನ್ನ, ಭವ ಅಂದ್ರೆ ಭವಾರಣ್ಯ, ಭವಸಾಗರ, ಭವೋನ್ಮುಖ ಸಂಸಾರ ಎನ್ನುವಂತಹದ್ದು ಕಾಲಿಗಿಚ್ಚಿನಂತೆ ಸುಡ್ತಾ ಇದೆ. ಅದೇ ರೀತಿಯಲ್ಲಿ ಏನ್ ಸಂಸಾರವೋ, ಏನ್ ಗಂಡ ಹೆಂಡತಿ ಮಕ್ಕಳು ಅಳಿಯ ಸೊಸೆ ಮೊಮ್ಮಕ್ಕಳು ಮರಿಮಕ್ಕಳು ಮನೆ ಮಠ ಚಿನ್ನ ಬೆಳ್ಳಿ ಕೀರ್ತಿ ಅಧಿಕಾರ ಶ್ರೀರಾಮ್ ಜಯರಾಮ್ ಜಯ ಜಯ ಭವಸಾಗರ, ಬರೀ ದುಃಖ ದುಃಖ ದುಃಖ. ಈ ದುಃಖದಲ್ಲಿ ಮನುಷ್ಯ ಸುಖವನ್ನ ಹುಡುಕುತ್ತಾ ಒದ್ದಾಡ್ತಾ ಇದ್ದಾನೆ. ಏನ್ ಆಶ್ಚರ್ಯ! ಇದಕ್ಕೆ ಒಂದು ಶ್ಲೋಕ, ಭಾಗವತದಲ್ಲಿ ಶ್ಲೋಕ ಹೇಳಿದ್ರು ಗುರುಗಳು. ಇಪ್ಪ ಪಾಠ ಮಾಡು ಭಾಗವತದಿಂದ, ಯೋಗ ವಾಸಿಷ್ಠದಿಂದ, ಸೂತ ಸಂಹಿತೆಯಿಂದ, ವಿಷ್ಣು ಪುರಾಣದಿಂದ, ಮನುಸ್ಮೃತಿಯಿಂದ ಏನು ವಾಕ್ಯಗಳ ಸುರಿಮಳೆ. ಅದೆಲ್ಲ ನೆನಪು ಬರ್ಬೇಕು. ಒಂದು ವಾಕ್ಯ ಹೇಳ್ತೇನೆ, ಬರ್ಕೊಳ್ಳಿ ಅದನ್ನ. ಜಲಂ ತದುದ್ಭವೈಶ್ಚನ್ನಂ, ಜಲಂ ತದುದ್ಭವೈಶ್ಚನ್ನಂ ಹಿತ್ವಾ ತು ಜಲಕಾಮ್ಯಯ, ಹಿತ್ವಾ ತು ಜಲಕಾಮ್ಯಯ ಮೃಗತೃಷ್ಣಾಮುಪಾದಾಯ, ಮೃಗತೃಷ್ಣಾಮುಪಾದಾಯ ಯಥಾನ್ಯತ್ರಾತ್ಮದೃಕ್ ಸ್ವತಃ. ಒಂದು ಒಳ್ಳೆ ಶ್ಲೋಕ. ಈ ಶ್ಲೋಕಕ್ಕೆ
ಪದಚ್ಛೇದ, ಅನ್ವಯ, ಭಾವಾರ್ಥ, ತಾತ್ಪರ್ಯ ಅರ್ಥವಾಗುವುದೇ ಇಲ್ಲ. ಗುರುಗಳು ಭಾಗವತದ ಶ್ಲೋಕಕ್ಕೆ ಫಸ್ಟ್ ಕ್ಲಾಸ್ ಆಗಿ ಅರ್ಥ ಮಾಡಿಸ್ಬಿಟ್ಟಿದ್ದಾರೆ. ಮತ್ತೊಮ್ಮೆ ಶ್ಲೋಕವನ್ನು ಹೇಳಿ ಅರ್ಥವನ್ನು ಹೇಳ್ತೇನೆ. ಅದು ಭವಘಾತಿನ್ಯ ಅನ್ನುವುದಕ್ಕೆ ಹೊಂದುವಂತ ಒಂದು ಶ್ಲೋಕ. ಮತ್ತೊಮ್ಮೆ ಹೇಳೋಣ. ಜಲಂ ತದುದ್ಭವೈಶ್ಚನ್ನಂ ಹಿತ್ವಾ ತು ಜಲಕಾಮ್ಯಯ ಮೃಗತೃಷ್ಣಾಮುಪಾದಾಯ ಯಥಾನ್ಯತ್ವಾತ್ಮದೃಕ್ ಸ್ವತಃ ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಆನಂದವಾಗಿದೆ ಶ್ಲೋಕ. ಒಬ್ಬ ಮನುಷ್ಯ ಬೇಸಿಗೆ ಕಾಲದಲ್ಲಿ ಮರಳು ಭೂಮಿ ಹೋಗ್ತಾ ಇದ್ದಾನೆ. ಮರಳು ಭೂಮಿ ಅಲ್ಲೇನೋ ಗೋಡಂಬಿ ಸಿಗುತ್ತೆ, ಮತ್ತೆ ಸಿಗುತ್ತೆ ಹೋಗ್ತಾ ಇದ್ದಾನೆ. ಮಠ ಮಧ್ಯಾಹ್ನ 12 ಗಂಟೆ ಸಮಯ. ನೆತ್ತಿ ಎಲ್ಲ ಸುಡ್ತಾ ಇದೆ, ಕಾಲು ಸುಟ್ಟು ಬೆಂದು ಹೋಗ್ತಾ ಇದೆ. ಬಾಯಾರಿಕೆಯಿಂದ ನೆರಳು ಹಾಕ್ತಾ ಇದ್ದಾನೆ. ಅವ್ನು ನೀರು ಬೇಕಾಗಿದೆ. ಹೋಗ್ತಾ ಇದ್ದಾನೆ ಮುಂದಕ್ಕೆ. ಹೋಗ್ತಾ ಇದ್ರೆ ಅಲ್ಲಿ ಒಂದು 50 ಅಡಿ ದೂರದಲ್ಲಿ ನೀರು ಕಾಣಿಸ್ತಾ ಇದೆ. ಅಲ್ಲಿ ಹೋದ. ನೀರಿಲ್ಲ, ಅದು ಬರೀ ಚೌಡು ಭೂಮಿ, ಮರಳಿನ ಮೇಲೆ ಸೂರ್ಯನ ಕಿರಣ ಬಿದ್ದು ನೀರಿನಂತೆ ತೋರ್ತಾ ಇದೆ. ಅಲ್ಲಿ ಅವನಿಗೆ ನೀರು ಸಿಗ್ಲಿಲ್ಲ. ಹೋಗ್ತಾ ಇದ್ದಾನೆ. ಪಕ್ಕದಲ್ಲಿ ಒಂದು ಒಳ್ಳೆ ಕೊಳ, ಮರಳು ಭೂಮಿಯ ಕೊಳ. ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರದ ಸ್ವಾಮಿಗಳವರು ಇಂಗ್ಲಿಷಿನಲ್ಲಿ ಅದನ್ನ ಒಯಸೀಸ್ ಅಂತ ಕರೀತಾರಪ್ಪ ಅಂದರು. OSIS. ಒಯಸೀಸ್ ಅಂದ್ರೆ ಮರಳು ಭೂಮಿಯಲ್ಲಿ ಕಾಣುವಂತ ನೀರಿನ ಹೊಂಡ. ಅದನ್ನ ನೋಡಿದ, ಕುಡಿಬೇಕು ಅಂತ ಹತ್ರಕ್ಕೆ ಹೋದ. ಆದರೆ ಪಾಚಿಯಿಂದ ಮುಚ್ಚಿ ಹೋಗಿದೆ. ಕೊಳೆ ನೀರು ಬಿಟ್ಟ. ಅದು ಪಾಚಿಯನ್ನ ಹೀಗೆ ಮಾಡಿಬಿಟ್ರೆ ತಿಳಿಯಾದ ನೀರಿದೆ, ದೈವದತ್ತವಾದ ನೀರು, ಸಿಹಿ ನೀರು ಕುಡಿಬಾರ್ದು. ಅದನ್ನು ಬಿಟ್ಟು ಪುನಃ ಮುಂದಕ್ಕೆ ಹೋದ. ಅಲ್ಲಿ ನೀರಿಲ್ಲ. ಅಲ್ಲಿ ಇನ್ನೊಂದು ವಯಸ್ಸು ಸಿಕ್ತು. ಅದನ್ನು ಬಿಟ್ಟ. ಜಲಂ ತದ್ದುದ್ಭವೈಶ್ಚನ್ನಂ, ನೀರಿನಿಂದ ಉಂಟಾಗಿ ಇದೆ, ಪಾಚಿಯಿಂದ ಮುಚ್ಚಲ್ಪಟ್ಟಂತಹ ನೀರು. ಆ ಪಾಚಿ ಹೇಗೆ ಬಂತು? ನೀರಿನಿಂದಲೇ ಬಂದಿದೆ. ನೀರಿನಿಂದ ಹುಟ್ಟಿರುವಂತಹ ಪಾಚಿಯಿಂದ ಮುಚ್ಚಲ್ಪಟ್ಟಿರುವಂತಹ ನೀರನ್ನು ಹಿತ್ವಾ ಬಿಟ್ಟು ಜಲಕಾಮ್ಯಯ, ನೀರ್ ಬೇಕು ಅಂತ ಹೇಳಿ ಮುಂದಕ್ಕೆ ಹೋಗ್ತಾ ಇದೆ. ಎಲ್ಲಿ ಹೋಗ್ತಾ ಇದ್ದಾನೆ? ಮೃಗತೃಷ್ಣಾಮುಪಾದಾಯ. ಮೃಗತೃಷ್ಣ, ಜಿಂಕೆಗಳಿಗೆ ಬಾಯಾರಿಕೆಯನ್ನ ಉಂಟು ಮಾಡುವ ಬಿಸಿಲು ಕುದುರೆ ನೀರು. ಅದನ್ನ ಹಿಡಿದು ಹೋಗ್ತಾ ಇದ್ದ ನೀರನ್ನ ಬಿಟ್ಟ, ಇಲ್ಲದ ನೀರನ್ನ ಹುಡುಕೊಂಡು ಹೋಗ್ತಾ ಇದ್ದಾನೆ. ಕೊನೆಗೆ ಅದು ಸತ್ವದ. ಅರ್ಥ ಮಾಡ್ಕೊಳ್ಳಿ. ಜಲಂ ತದುದ್ಭವೈಶ್ಚನ್ನಂ, ನೀರನ್ನ ಬಿಟ್ಟ. ಎಂತ ನೀರು? ತದುದ್ಭವೈ, ನೀರಿನಿಂದ ಹುಟ್ಟಿರುವಂತಹ ಪಾಚಿಗಳಿಂದ ಮುಚ್ಚಲ್ಪಟ್ಟಿರುವಂತಹ ನೀರನ್ನು ಬಿಟ್ಟು ಜಲಂ ತದುದ್ಭವೈಶ್ಚನ್ನಂ ಹಿತ್ವಾ ಜಲಕಾಮ್ಯಯ, ನೀರ್ ಬೇಕು, ಇಲ್ಲಿ ನೀರಿಲ್ಲ, ಚೆನ್ನಾಗಿಲ್ಲ ಅಂತ ಬಿಟ್ಬಿಟ್ಟು ಒಳ್ಳೆ ಪನ್ನೀರಿನಂತಹ ನೀರು, ಸಿಹಿಯಾದ ನೀರು, ಗಾಡ್ ಗಿಫ್ಟ್ ನೀರು, ಅದನ್ನು ಬಿಟ್ಟ. ಪಾಚಿ ನೋಡ್ಬಿಟ್ಟ. ಹೊರಗಡೆ ಪಾಚಿಯನ್ನ ಪಕ್ಕ ಸರಿಸ್ತಿದ್ರೆ ಎಳನೀರಂತ ನೀರಿದೆ, ಅದನ್ನ ಬಿಟ್ಬಿಟ್ಟು ಮೃಗತೃಷ್ಣ, ಬಿಸಿಲು ಕುದುರೆ ಹೇಳೋದು, ಅಲ್ಲಿ ಸುಖ ಇದೆ, ಅಲ್ಲಿ ನೀರಿದೆ, ಹೋಗ್ತಾ ನೀರಿನ ಸತ್ವದ. ಇದೇ ರೀತಿಯಲ್ಲಿ ಎಲ್ಲ ಅಜ್ಞಾನಿಗಳ ಜಾತಕ ತಮ್ಮ ಒಳಗಡೆಯಲ್ಲಿ ಆನಂದದ ಕಲಶವಿದೆ. ಆನಂದ ಬ್ರಹ್ಮೇ ದಿವ್ಯಜಾನಾತ್ ಆನಂದಾಧ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇನ ಜಾತಾನಿ ಜೀವಂತಿ ಆನಂದಂ ಪ್ರಯಂತ್ಯಪಿ ಸಂವಿಶಂತೀತಿ. ನಾವೆಲ್ಲರೂ ಆನಂದ ಸ್ವರೂಪರೇ ಆಗಿದ್ದೇವೆ, ನಮಗೆ ದುಃಖವೇ ಇಲ್ಲ. ನಮ್ಮ ಒಳಗಡೆಯಲ್ಲಿ ಸಾಕ್ಷ್ಯ ರೂಪದಿಂದ ಮತ್ತೊಬ್ಬ ಆತ್ಮನು ಅನಶ್ನನ್ ಅನ್ಯ ವಿಚಾಕಶೀತಿ, ಸಾಕ್ಷ್ಯ ಸ್ವರೂಪದಿಂದ
ಪ್ರತ್ಯಗಾತ್ಮ ಸ್ವರೂಪದಿಂದ ಸಚ್ಚಿದಾನಂದ ರೂಪದಿಂದ ಆತ್ಮ ಇದ್ದಾನೆ. ಅದನ್ನು ಬಿಟ್ಟು ಬಿಟ್ಟು ವೇದಾಂತ ಓದೋ ನೀವೇ ಓದ್ಕೊಳ್ಳಿ, ವೇದಾಂತ ಪ್ರವಚನವನ್ನು ಕೇಳಪ್ಪ ನೀವೇ ಬೇಡ, ನನ್ಗೇನ್ ಬೇಕು? ದುಡ್ಡು ಬೇಕು, ಹೆಂಡತಿ ಬೇಕು, ಮಕ್ಕಳು ಬೇಕು, ಗಂಡ ಬೇಕು, ಅರಮನೆ ಬೇಕು, ಚಿನ್ನದ ಸರ ಬೇಕು. ಏನ್ ಅನ್ಯಾಯ ಇದು! ತಮ್ಮ ಒಳಗಿರುವ ಆನಂದ ಸ್ವರೂಪವನ್ನ ಮರೆತು ಆನಂದ ಸ್ವರೂಪನೇ ನೀನು ಎನ್ನುವ ಸದ್ಗುರು ಉಪದೇಶವನ್ನ ತಿರಸ್ಕಾರ ಮಾಡಿ ಅಮೆರಿಕಾದಲ್ಲಿ ಸುಖ ಇದೆ, ಜರ್ಮನಿಯ ಸುಖ ಇದೆ, ಲಂಡನ್ ಸುಖ ಇದೆ ಅನ್ಕೊಂಡು ಮುಂದಕ್ಕೆ ಹೋಗ್ತಾ ಮನುಷ್ಯ ಇಡೀ ತನ್ನ ಜೀವಮಾನದಲ್ಲಿ ದುಃಖವನ್ನು ಕಾಣ್ತಾ ಇದೆ. ಇದಕ್ಕೆ ಭವ ಅಂತ ಹೆಸರು. ರಾಮ 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 ರಾಮ. ಏವಮಯಮನಾದಿರನಂತಃ ನೈಸರ್ಗಿಕೋಧ್ಯಾಸ ಮಿಥ್ಯಾ ಪ್ರತ್ಯಯ ರೂಪ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ ಸಕಲ ಲೋಕ ಪ್ರತ್ಯಕ್ಷ. ಇದನ್ನೇ ಸುರೇಶ್ವರಾಚಾರ್ಯರು ಪ್ರತ್ಯಕ್ಷೇ, ಈ ಸಂಸಾರ ದುಃಖವೂ ಪ್ರತ್ಯಕ್ಷವಾಗಿದೆ, ಬ್ರಹ್ಮಜ್ಞಾನವೂ ಅನುಭವದಲ್ಲಿದೆ. ಬ್ರಹ್ಮಜ್ಞಾನದಿಂದ ಅಜ್ಞಾನವು ಸಂಪೂರ್ಣವಾಗಿ ನಾಶವಾಗುವುದು ಪ್ರತ್ಯಕ್ಷಾನುಭವದಲ್ಲಿದೆ. ಇಂಥ ಪ್ರತ್ಯಕ್ಷಾನುಭವದಲ್ಲಿ ಕಾಣ್ತಾ ಇದೆ ಫಲ. ಎಂಥ ಫಲ? ಭವಘಾತಿನಿ. ಅಬ್ಬ, ಸಂಸಾರ ಸಾಗರವನ್ನ ದಾಟಿಸುವಂತ ದೋಣಿ ಬ್ರಹ್ಮಜ್ಞಾನ ಅಲ್ವೇ? ಯಥೈನಾಂಸಿ ಸಮಿದ್ಧೋಗ್ನಿ ಭಸ್ಮಸಾತ್ ಕುರತೆ ಅರ್ಜುನ. ಇನ್ನನ್ನು ಭಗವಂತ ಹೇಳ್ತಾನೆ, ಅಪಿ ಚೇದಸಿ ಪಾಪೇಭ್ಯ ಸರ್ವೇಭ್ಯ ಪಾಪಕೃತ್ತಮಃ ಸರ್ವಂ ಜ್ಞಾನ ಪ್ಲವೇನೈವ ವೃಜನಂ ಸಂತರಿಷ್ಯತಿ. ಏನ್ ಸ್ವಾಮಿ, ಬ್ರಹ್ಮಜ್ಞಾನವೆಂಬ ದೋಣಿಯಿಂದ ಭವಸಾಗರವನ್ನ ಸುಲಭವಾಗಿ ದಾಟುತ್ತೇವೆ. ಸುರೇಶ್ವರಾಚಾರ್ಯರ ಮಾತು. ಇದೆಲ್ಲ ಪಾಠ ಮಾಡುವಾಗ ನನ್ನ ಗುರುಗಳು ಎಷ್ಟು ಕಥೆ ಹೇಳಿದ್ದಾರೆ ಅಂದ್ರೆ ಸಾವಿರಾರು ಕಥೆ, ಸಾವಿರಾರು ದೃಷ್ಟಾಂತ, ಅದೆಲ್ಲ ನೆನಪು ಬಂದಾಗ ಮಾತ್ರ ಒಂದು ಉದಾಹರಣೆ ಕೊಟ್ಟಿದ್ದು. ಒಬ್ಬ ಶಿಷ್ಯ, ಗೃಹಸ್ಥ, ಇಬ್ಬರು ಹೆಂಡತಿಯರು, 6 ಜನ ಮಕ್ಕಳು, ತಂದೆ ತಾಯಿ ಅತ್ತೆ ಎಲ್ಲ ಇದ್ದಾರೆ, ಒಂದು 50 ಜನ ಇದ್ದಾರೆ. ಒಂದಿನೂ ಸುಖ ಪಡ್ಲಿಲ್ಲ. ಯಾವ ಎಲ್ಲರ ಬಯಸ್ಕೊಳ್ಳೋದು, ಆರೋಗ್ಯ ಸರಿಯಾಗಿಲ್ಲ. ಎಲ್ಲರೂ ಕೂಡ ನೀವೇನು ಸಂಪಾದನೆ ಮಾಡಿದ್ದೀರಾ, ಅರಮನೆ ಕಟ್ಟಲಿಲ್ಲ, ಚಿನ್ನ ಸರ ಹಾಕಿ ಬೈತಾ ಇದ್ದಾರೆ. ಇದರಿಂದ ನೊಂದವನಾಗಿ ಈ ಸಂಸಾರ ಸಾಗರದಿಂದ ದಾಟಬೇಕು ಅಂತ ವೈರಾಗ್ಯ ಬಂತು. ಸನ್ಯಾಸಿಯಾದ, ಗುರು ಹತ್ರಕ್ಕೆ ಹೋದ. ಪರಮ ಕಾರಣಿಕರಾದಂತಹ ಸದ್ಗುರುಗಳು ಅವನನ್ನ ನೋಡಿದ್ರು. ಬಾರಪ್ಪ ಬರ್ಮಾಡ್ಕೊಂಡು ಏನ್ ಬೇಕು ಅಂದ್ರು. ಗುರುಗಳೇ, ಈ ಭವಸಾಗರ, ಸಂಸಾರ ಸಾಗರ, ದುಃಖ ಸಾಗರದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇನೆ. ನನ್ಗೆ 53 ವರ್ಷ, ಇವಾಗ ಒಂದಿನವೂ ಸುಖ ಪಡ್ಲಿಲ್ಲ. ಬರೀ ದುಃಖ 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 ಸಾಗರದಲ್ಲಿ ಮುಳುಗಿ ಬಿಟ್ಟಿದ್ದೇನೆ. ನನ್ನನ್ನು ದಯಮಾಡಿ ತಾವು ಬ್ರಹ್ಮಜ್ಞಾನವೆಂಬ ಹಡಗಿನ ಸಹಾಯದಿಂದ ಈ ಸಮುದ್ರದಿಂದ ದಾಟಿಸಬೇಕು ಅಂತ ಕೇಳ್ಕೊಂಡ. ಆಯ್ತಪ್ಪ, ಸಂತೋಷ, 1-2 ವರ್ಷ ನಮ್ ಜೊತೆ ಇರು, ಉಪದೇಶ ಮಾಡ್ತೇನೆ ಅಂತೇಳಿ ಅವನಿಗೆ ವೇದಾಂತೋಪದೇಶವನ್ನ ಮಾಡ್ತಾ ಅವನಿಗೆ ಬ್ರಹ್ಮಜ್ಞಾನೋಪದೇಶ ಮಾಡಿದ್ರು. ಅವನಿಗೆ ಬ್ರಹ್ಮಜ್ಞಾನ ಉಂಟಾಗೋಯ್ತು. ನೋಡಿ, 2 ವರ್ಷದಲ್ಲಿ ಚಿತ್ತಶುದ್ಧಿ ಇದ್ದದ್ದರಿಂದಲೂ, ವೈರಾಗ್ಯವಿದ್ದದ್ದರಿಂದಲೂ, ಸದ್ಗುರುಗಳಲ್ಲಿ ಪರಮವಾದಂಥ ಭಕ್ತಿ ಇದ್ದದ್ದರಿಂದಲೂ ಬ್ರಹ್ಮಜ್ಞಾನ ಉಂಟಾಗೋಯ್ತು. ಬ್ರಹ್ಮಜ್ಞಾನಿಯಾಗಿ ಬಿಟ್ಟ. ಬ್ರಹ್ಮಜ್ಞಾನಿಯಾದ ಮೇಲೆ ಗುರು ಹೇಳ್ತಾರೆ, ಇನ್ನೊಡಪ್ಪ, ನೀನು ಈ ಭವಸಾಗರವನ್ನ ಸುಲಭವಾಗಿ ದಾಟ್ಬೋದಪ್ಪ, ಯೋಚನೆ ಮಾಡು ಅಂದ್ರು. ಆಗ ಅವನು ಈ ಭವಸಾಗರವನ್ನ, ಸಂಸಾರ ಸಾಗರವನ್ನ ದಾಟಬೇಕು ಅಂತ ಹೋದ. ನೋಡಿದರೆ ಆ ಸಂಸಾರ ಸಾಗರದಲ್ಲಿ ನೀರೇ ಬತ್ತಿ ಹೋಗಿತ್ತು. ಗುರುಗಳ ಮಾತಿದ್ದು, ನೀರೇ ಇಲ್ಲ. ಸಮುದ್ರದಲ್ಲಿ ಭಯಂಕರ ನೀರು, ಮುಳುಗಿದ್ರೆ ಸತ್ತು ಹೋಗ್ತಾನೆ.
ಆದರೆ ಬ್ರಹ್ಮಜ್ಞಾನ ಉಂಟಾದ ಮೇಲೆ ಆ ಸಮುದ್ರವನ್ನ, ಸಂಸಾರ ಸಾಗರವನ್ನ ದಾಟೋಣ ಅಂತ ಬ್ರಹ್ಮಜ್ಞಾನವೆಂಬ ದೋಣಿಯನ್ನ ತೆಗೆದುಕೊಂಡು ಹೋಗಿ ನೋಡಿದರೆ ಆ ಸಂಸಾರದಲ್ಲಿ ನೀರೇ ಇಲ್ಲ. ಯಾವಾಗ ನೀರೇ ಇಲ್ಲವೋ ದಾಟುವುದೇನಂತ ನಡ್ಕೊಂಡು ಹೋಗೋದು. ಆದ್ದರಿಂದ ಬ್ರಹ್ಮಜ್ಞಾನದ ಫಲ ಪ್ರತ್ಯಕ್ಷ ಅನುಭವದಲ್ಲಿದೆ ಅಂತ ಬೇಕಾದಷ್ಟು ಹೇಳ್ತಾ ಇದ್ರು. ಇಲ್ಲಿ ನೋಡಿ, ಜ್ಞಾನಾತೆ ಫಲೇ ಅಸ್ಮಿನ್ ಜನ್ಮನಿ ಅವಾಪ್ತೆ ಸತಿ. ಏನ್ ಪ್ರಮಾಣ? ಪ್ರತ್ಯಕ್ಷೇ. ಊಟ ಮಾಡಿದರೆ ತೃಪ್ತಿಯಾಗುತ್ತದೆ. ಏನ್ ಪ್ರಮಾಣ? ಹಾಗಂತ ವೇದವ್ಯಾಸರು ಹೇಳಿದ್ದಾರೆ. ಎಲ್ಲಿ? ಮಹಾಭಾರತದ ವಿರಾಟ ಪರ್ವದಲ್ಲಿ. ಬೇಡ, ವ್ಯಾಸರ ಮಾತು ಬೇಡ, ಬೆಂಕಿ ಮುಟ್ಟಿದರೆ ಸುಟ್ಟುತ್ತದೆ. ಏನ್ ಪ್ರಮಾಣ? ಹಾಗಂತ ಗೌಡಪಾದಾಚಾರ್ಯರು ತಮ್ಮ ಕಾರಿಕೆಯಲ್ಲಿ ಹೇಳಿದ್ದಾರೆ. ಬೇಡ, ಯಾರ ಮಾತು ಬೇಡ. ಊಟ ಮಾಡಿದ್ರೆ ತೃಪ್ತಿಯಾಗತ್ತೆ, ಬೆಂಕಿ ಮುಟ್ಟಿದ್ರೆ ಸುಡುತ್ತೆ, ಸಕ್ಕರೆ ತಿಂದ್ರೆ ಸಿಹಿಯಾಗಿದೆ. ಇದು ಪ್ರತ್ಯಕ್ಷ ಅನುಭವ. ಪ್ರತ್ಯಕ್ಷ ಅಂದ್ರೇನು? ಸಾರ್ವತ್ರಿಕ ಅನುಭವದಲ್ಲಿರುವಂತಹ ವಿಚಾರ. ಈ ಬ್ರಹ್ಮಜ್ಞಾನ ಉಂಟಾದರೆ ಏನು ಮಾಡುತ್ತೆ? ಭವಘಾತಿನಿ. ಭವಂ ಸಂಸಾರ ದುಃಖಂ ಘನಂತಿ. ಇದು ಗುರುಗಳು ಮಗು ಘನಂತಿ ಯಾವ ವಚನ ಅಂತ ಕೇಳಿದ್ರು. ನಾನು ಬಹುವಚನ ಅಂದ್ಬಿಟ್ಟೆ. ತಪ್ಪು ನೋಡಿ. ಯಾಕೆ? ನಾನೇನ್ ಮಾಡಿದೆ? ಗಚ್ಚಂತಿ ಅಂತಿ ಬಂದ್ಬಿಡ್ತಲ್ಲ. ಪಠಂತಿ, ವದಂತಿ, ಶೃಣ್ವಂತಿ, ಕುರ್ವಂತಿ, ಅಂತಿ ಬಂದ್ರೆ ಬಹುವಚನ ಅನ್ಬೇಕು. ಬಹುವಚನವಲ್ಲ ಮಗು, ಇದು ಏಕವಚನ. ಹಂತಿ, ಹತಃ, ಘನಂತಿ. ಶ್ರೀರಾಮಚಂದ್ರ ಹಂತಿ ಎನ್ನುವಾಗಲೂ ಅಂತಿ ಬರುತ್ತೆ. ಘಂತಿ ಎನ್ನುವ ಧಾತುವೇ ಬೇರೆ. ಹನ ಹಿಂಸಾಗತ್ಯೋ ಎನ್ನುವ ಧಾತುವಿನಿಂದ ಉಂಟಾಗಿರುವ ರೂಪ ಹಂತೀತಿ ಘಾತಿ ಪುಲ್ಲಿಂಗ, ಹಂತೀತಿ ಘಾತಿನಿ ಸ್ತ್ರೀಲಿಂಗ, ಹಂತೀತಿ ಘಾತಿ ನಪುಂಸಕಲಿಂಗ. ಇಲ್ಲಿ ನಪುಂಸಕಲಿಂಗ ರೂಪವನ್ನು ತಿಳ್ಕೊಳ್ಬೇಕು. ಯಾಕೆ? ಜ್ಞಾನಂ. ಏನು ವಾಕ್ಯ ಸ್ವಾಮಿ ಇದು? ಬ್ರಹ್ಮಜ್ಞಾನವು ಉಂಟಾದ ಕೂಡಲೇ ತನ್ನ ಶತ್ರುವಾಗಿರುವ ಅಜ್ಞಾನವೆಂಬ ಕತ್ತಲೆಯನ್ನ ಪಡೆದು ಓಡಿಸ್ಬಿಡು. ನಿಜವಾಗಿ ಹೇಳ್ಬೇಕಾದ್ರೆ ಅಜ್ಞಾನವನ್ನ ಓಡಿಸೋದಿಲ್ಲ, ಅಜ್ಞಾನ ತಾನೇ ಓಡೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ರು. ಸೂರ್ಯೋದಯವಾಗಿ ಸೂರ್ಯನ ಬೆಳಕು ಬಂದಾಗ ಸೂರ್ಯನು ಕತ್ತಲೆಯನ್ನ ಓಡಿಸುತ್ತಾನ. ಕತ್ಲೆ ಇವೆರಡಪ್ಪ ನಾನು ಬಂದಿದ್ದೇನೆ ಅಂತ ಹೇಳ್ತಾರ? ಇಲ್ಲ. ಮತ್ತೇನು? ಕತ್ತಲೆಯು ಸೂರ್ಯೋದಯವಾದ ಕೂಡಲೇ ತಾನೇ ಮರೆಯಾಗುತ್ತದೆ, ಓಡ್ ಹೋಗುತ್ತೆ. ಅದಾದ್ರೂ ಸರಿಯಾ? ಅದು ಸರಿಯಲ್ಲ. ಸೂರ್ಯನು ಕತ್ತಲೆಯನ್ನು ಓಡಿಸುವುದಿಲ್ಲ. ಸೂರ್ಯನ ಬೆಳಕು ಬಂದ ಕೂಡಲೇ ಕತ್ತಲೆ ಓಡಿ ಹೋಗುವುದೂ ಇಲ್ಲ. ಮತ್ತೇನಪ್ಪ ಅಂದ್ರೆ ಸೂರ್ಯೋದಯವಾದ ಕೂಡಲೇ ನಮಗೆ ಜ್ಞಾನ ಉಂಟಾಗುತ್ತದೆ. ಏನಂತ? ಕತ್ತಲೆ ಎನ್ನುವ ಪದಾರ್ಥ ಹಿಂದೆಯೂ ಇರಲಿಲ್ಲ, ಈಗಲೂ ಇಲ್ಲ, ಮುಂದೆಯೂ ಇರುವುದಿಲ್ಲ ಎನ್ನುವ ಜ್ಞಾನ ಉಂಟಾಗುತ್ತದೆ. ಎಷ್ಟು ಸ್ವಾರಸ್ಯ ಹೇಳ್ತಾ ಇದ್ದು ಪೂಜ್ಯ ಸದ್ಗುರುಗಳು. ತತ್ವಮಸ್ಯಾದಿ ವಾಕ್ಯೋತ್ಥ ಸಮ್ಯದ್ಧಿ ಜನ್ಮ ಮಾತ್ರತಃ ಅವಿದ್ಯಾ ಸಹ ಕಾರ್ಯೇಣ ನಾಸೀತಿ ನಾಸ್ತಿ ನ ಭವಿಷ್ಯತಿ. ಗುರುಗಳ ಬಾಯಿನಿಂದ ವಾರ್ತಿಕಗಳ ಕಥೆ ಕೇಳಬೇಕು. ವಾರ್ತಿಕಗಳು ಏನ್ ಪುಣ್ಯ ಮಾಡಿದ್ವೋ ಏನು, ಆ ವಾರ್ತಿಕಗಳನ್ನು ಕೇಳುವೇ ಇಲ್ಲ. ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ತಮ್ಮ ಕ್ಲೇಶಾಪಹಾರಣಿ ಗ್ರಂಥದಲ್ಲಿ ಸ್ವರೇಶ್ವರಾಚಾರ್ಯರವರ ವಾರ್ತಿಕಗಳನ್ನ ಬೇಕಾದ ಉದ್ಧಾರ ಮಾಡಿದ್ದಾರೆ. ಏನ್ ಭಾಗ್ಯಸು ಯಾರು ಮಾಡಿದಾರ್ರಿ? ಯಾರು ಮಾಡಿದ್ದಾರೆ. ಅರ್ಥ ಆಯ್ತಲ್ವ? ಈಗ ಬ್ರಹ್ಮಜ್ಞಾನದಿಂದ ಫಲವು ಈಗಲೇ ಇಲ್ಲಿಯೇ ಉಂಟಾಗುತ್ತದೆ. ಇದಕ್ಕೆ ಪ್ರಮಾಣವೇನು? ಪ್ರತ್ಯಕ್ಷವೇ ಪ್ರಮಾಣ. ಹಸಿವಾಗಿತ್ತು,
ಎಂಟು ಇಡ್ಲಿ ತಿಂದ ಹೊಟ್ಟೆ ತುಂಬಿತು, ಏನು ಪ್ರಮಾಣ? ನಾನೇ ಪ್ರಮಾಣ. ನೀ ಬ್ರಹ್ಮಜ್ಞಾನವನ್ನು ಮಾಡ್ಕೊಳ್ಳಿ, ಅಜ್ಞಾನವನ್ನು ತೋರಿಸಿ. ಬ್ರಹ್ಮಜ್ಞಾನಿಗಳಾಗಿ ಸಂಸಾರ ದುಃಖಗಳನ್ನ ತೋರಿ ಇಲ್ವೇ ಇಲ್ಲ. ಇದು ಏನ್ ಫಲವಾಗುತ್ತೆ ಅಂದ್ರೆ ಭವಘಾತಿನಿ, ಭವ ಸಂಸಾರವನ್ನ ಕೊಲ್ಲುತ್ತದೆ. ಕೊಲ್ಲುತ್ತದೆ ಅಂದ್ರೇನು? ಕೊಲ್ಲುವುದಿಲ್ಲ. ಸಂಸಾರವು ತಾನೇ ತಾನಾಗಿ ಮಾಯವಾಗಿ ಬಿಡುತ್ತದೆ. ಹೀಗಿರಬೇಕಾದರೆ ಇದು ಸಿದ್ಧಾಂತ. ಬ್ರಹ್ಮಜ್ಞಾನ ಉಂಟಾದ ಕೂಡಲೇ ಈ ಜನ್ಮದಲ್ಲಿಯೇ ಅಂತ ಮನುಷ್ಯನಿಗೆ ಅಜ್ಞಾನವ ಧ್ವಂಸವಾಗಿ, ಅಜ್ಞಾನವ ಬಾಧಿತವಾಗಿ ಎಲ್ಲ ಸಂಸಾರದ ದುಃಖಗಳು ಸಂಪೂರ್ಣವಾಗಿ ನಾಶವಾಗುವಂತಹದ್ದು ಅನುಭವದಲ್ಲಿ ಇದೆ. ಹೀಗಿರಬೇಕಾದರೆ ತತ್ ಉಪಕಾರಾಯ ನ ಭವತಿ. ಈ ಬ್ರಹ್ಮಜ್ಞಾನದಿಂದ ಯಾವ ಪ್ರಯೋಜನವೂ ಇಲ್ಲ. ಬ್ರಹ್ಮಜ್ಞಾನ ಉಂಟಾದರೆ ಅದು ಯಾವ ಉಪಕಾರಕ್ಕೂ ಬರುವುದಿಲ್ಲ ಅನ್ನುವ ಮಾತು ನನ್ಯಾಯಂ. ಅದು ನ್ಯಾಯವಲ್ಲ. ದಟ್ ಈಸ್ ನಾಟ್ ಲಾಜಿಕಲ್, ದಟ್ ಈಸ್ ನಾಟ್ ರ್ಯಾಷನಲ್. ನ್ಯಾಯ ಅಲ್ಲ. ಊಟ ಮಾಡಿದ್ರೆ ಊಟ ಮಾಡಿದ್ರು ತೃಪ್ತಿ ಆಗ್ತಾ ಇಲ್ಲ ಅನ್ನರ್ಥವೇನು? ನೆಗಡಿ ಬಂದಿತ್ತು, ತಲೆನೋವಿತ್ತು, ಗುಳಿಗೆ ನುಂಗ, ವಾಸಿ ಆಯ್ತು. ಗುಳಿಗೆ ನುಂಗಿದ್ರು ತಲೆನೋವು ಹೋಗಿಲ್ಲ ಅನ್ನರ್ಥವೇನು? ಬರೀ ಸುಳ್ಳು. ಆ ಸುಳ್ಳೇ ಅಲ್ವಾರು. ಬ್ರಹ್ಮಜ್ಞಾನವನ್ನ ನೀವು ಕಳಪೆ ಮಾಡಬೇಡಿ. ಬ್ರಹ್ಮಜ್ಞಾನದ ಮಹಿಮೆಯನ್ನ ನೀವು ತಿರಸ್ಕಾರ ಮಾಡಬೇಡಿ. ಮೀಮಾಂಸಕರೇ, ನಿಮಗೆ ಗೊತ್ತಿಲ್ಲ. ಸಂಘ ರಥೋವಾ ಸಂಘ ವಿಹೀನ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ಏನು ಬಂದ್ರೂ ಕೂಡ ಸಂತೋಷವಾಗಿರ್ತಾನೆ. ಅದಕ್ಕಿಂತ ಹೆಚ್ಚಿನ ಫಲ ಬೇಕಾ? ಈ ಬ್ರಹ್ಮಜ್ಞಾನದಿಂದ ದುಃಖ ನಿವೃತ್ತಿ, ಮೋಕ್ಷ ಪ್ರಾಪ್ತಿ ಎನ್ನುವಂತಹದ್ದು ಎಲ್ಲರ ಅನುಭವದಲ್ಲಿ ಇರುವುದನ್ನ ನೀವು ತತ್ ಉಪಕಾರಾಯ ನ ಭವತಿ. ಬ್ರಹ್ಮಜ್ಞಾನ ಬಂದರೂ ಕೂಡ ಅದರಿಂದ ಏನೂ ಪ್ರಯೋಜನವಿಲ್ಲ. ಹಣದಿಂದಲೇ ಪ್ರಯೋಜನ, ಅಧಿಕಾರದಿಂದಲೇ ಪ್ರಯೋಜನ ಎಂದು ವಾದ ಮಾಡುವವರ ಮುಂದೆ ವೇದಾಂತೋಪದೇಶವನ್ನ ಮಾಡಬಾರದು. ಒಂದ್ ಮಾತು ಹೇಳ್ತಾ ಇದ್ರು ಪೂಜ್ಯರಾದ ಸದ್ಗುರು, ಇಂತಹ ವೇದಾಂತ ಸಂದೇಶಗಳನ್ನ ಎಲ್ಲರಿಗೂ ಹೇಳ್ಬಾರ್ದಪ್ಪ ಅನ್ನೋರು. ನಾವಿರಕ್ತಾಯ ಸಂಸಾರಾತ್ ನಾನಿರಸ್ತೈಷಣಾಯ ಚ ನಚಾಯಮವತೆ ದೇಹ. ಅಲ್ವೇ? ಯಾರಿಗೆ ವೈರಾಗ್ಯವಿಲ್ಲವೋ, ಯಾರಿಗೆ ಚಿತ್ತಶುದ್ಧಿಯಾಗಿಲ್ಲವೋ, ಯಾರಿಗೆ ಗುರು ಸಂಪ್ರದಾಯದಲ್ಲಿ ನಂಬಿಕೆ ಇಲ್ಲವೋ, ಯಾರಿಗೆ ಮುಮುಕ್ಷುತ್ವವಿಲ್ಲವೋ ಅಂಥವರಿಗೆ ಖಂಡಿತ ಹೇಳಬಾರದು. ಅಪ್ಪ, ನೀನ್ ಮೀಮಾಂಸಕ, ನಿನಗೆ ಚಿತ್ತ ಶುದ್ಧಿಯಾಗಿಲ್ಲ, ನಿನ್ ಮನಸ್ಸೆಲ್ಲ ಎಲ್ಲಿದೆ? ಫಲದಲ್ಲಿ. ಆದ್ದರಿಂದ ನಿನ್ನ ಮಾತಿಗೆ ಅರ್ಥವಿಲ್ಲ ಅಂದ್ಬಿಟ್ಟು. ಈ ಬ್ರಹ್ಮಜ್ಞಾನವು ಉಪಕಾರಾಯ ನ ಭವತಿ, ಯಾವ ಉಪಕಾರಕ್ಕೂ ಆಗುವುದಿಲ್ಲ ಎನ್ನುವ ಮಾತು ನಹ ವೇದಾಂತಿಗಳಾದ ನಮಗೆ ನ್ಯಾಯವಾಗಿ ನ ಭಾತಿ ಹೊಳಿತಾ ಇಲ್ಲ. ಆದ್ರಿಂದ ನಿನ್ ಮಾತು ತಪ್ಪು. ಬ್ರಹ್ಮಜ್ಞಾನದ ಮಹಿಮೆ ಪರಮಾದ್ಭುತವಾದದ್ದು. ನಹಿ ಜ್ಞಾನೇನ ಸದೃಶಂ. ಅಬ್ಬಾಡೆ, ಬ್ರಹ್ಮಜ್ಞಾನಕ್ಕೆ ಸಮಾನವಾಗಿರುವಂತಹ ಸಂಪತ್ತು ಮತ್ತೊಂದಿಲ್ಲ. ಅಂತಹ ಬ್ರಹ್ಮಜ್ಞಾನವನ್ನ ನಾವು ನೈಷರ್ಮ್ಯ ಸಿದ್ಧಿ ಗ್ರಂಥದಲ್ಲಿ ಉಪದೇಶ ಮಾಡುತ್ತಿದ್ದೇವೆ ಎಂದು ಭಗವಾನ್ ಸ್ವರೇಶ್ವರಾಚಾರ್ಯರವರು ಹೇಳುತ್ತಿದ್ದಾರೆ. ಓಂ ಶಾಂತಿ ಶಾಂತಿ ಶಾಂತಿ. ಕಾನಿಲಾಜ್ಞಬ್ಧರಿತ್ಯಂತಂ ಸಕ್ಷ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ. ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಎಲ್ಲರಿಗೂ ಬ್ರಹ್ಮಜ್ಞಾನ ಉಂಟಾಗಲಿ. ನಿನ್ನೊಳಗೆ ನೀನಿದ್ದು ಅಣ್ಣಗಳಿರ ಈ ಶರೀರವು ನೀವಲ್ಲ, ಅದು ನಿಮಗೆ ಇರುವ ಒಂದು ಸಾಧನ ಅಷ್ಟೇ. ಇದನ್ನ ಮರೆಯದಿರಿ. ಶರೀರಕ್ಕೆ ಬಾಲ್ಯ, ಕೌಮಾರ, ಯೌವನ ಇವುಗಳು ಬಂದಂತೆಯೇ ಮುಪ್ಪಿನ ಅವಸ್ಥೆಯೂ ಬಂದೇ ತಿರುವುದು.
ಮುಪ್ಪು ಬಂದ ಮೇಲೆ ಒಂದಾನೊಂದು ದಿನ ಈ ಶರೀರವನ್ನು ಅತ್ತೊಗೆದು ನೀವು ಪ್ರಯಾಣ ಮಾಡಲೇಬೇಕಲ್ಲವೇ? ಆದ್ದರಿಂದ ಮುಪ್ಪು ಬರುವುದರೊಳಗೆ ಸದ್ಗುರುವನ್ನು ಆಶ್ರಯಿಸಿ ವೇದಾಂತ ಶ್ರವಣ ಮಾಡಿರಿ. ಅದು ಬಂದಾಗ ನೋಡಿಕೊಳ್ಳೋಣ ಎಂಬ ಕಲ್ಪನೆಯಂತೂ ಎಂದಿಗೂ ಸಲ್ಲದು. ಅದು ಬಂದ ಮೇಲೆ ನಿಮ್ಮ ಅವಯವಗಳು ಯಾವುವೂ ನಿಮ್ಮ ಹತೋಟಿಯಲ್ಲಿರುವುದಿಲ್ಲ. ನಿಮ್ಮ ಆರೋಗ್ಯವೂ ತಪ್ಪಿ ಹೋಗುವುದು, ಮನಸ್ಸಿನ ಶಕ್ತಿಯೂ ಕುಂದುವುದು. ಆಮೇಲೆ ನೀವು ಏನನ್ನು ತಾನೇ ಮಾಡಿಕೊಳ್ಳಬಲ್ಲಿರಿ? ವಿಷಯ ಭೋಗಗಳಿಗೆ ಮನಸ್ಸನ್ನು ಜೋಲು ಬಿಡುತ್ತಾ ಕೂತುಕೊಳ್ಳುವುದು ಎಂಥ ಹುಚ್ಚುತನ. ಹೆಂಡತಿಗೆ, ಮಕ್ಕಳಿಗೆ ಅಥವಾ ಆಶ್ರಿತರಿಗೆ ಏನಾದರೂ ಜೀವನೋಪಾಯವನ್ನು ಕಲ್ಪಿಸಿಕೊಟ್ಟು ಆಮೇಲೆ ವೇದಾಂತ ಶ್ರವಣ ಎಂದು ಕೂಡಬೇಡಿರಿ. ವಿವೇಕಿಗಳಾಗಿರಿ. ಸುಖವು ನಮ್ಮೆಲ್ಲರ ಆತ್ಮನ ಸ್ವಭಾವವೇ ಆಗಿದೆ. ಅವಸ್ಥಾತ್ರಯ ಅನುಭವವನ್ನು ವಿಚಾರ ಮಾಡಿರಿ. ಶಂಕರರ ಶಿಷ್ಯರಾದ ಸುರೇಶ್ವರಾಚಾರ್ಯರು ತಮ್ಮ ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಸುಖಸ್ಯ ಚ ಅನಾಗಮ ಅಪಾಯನಃ ಅಪರತಂತ್ರಸ್ಯ ಆತ್ಮಸ್ವಭಾವತ್ವಾತ್ ತಸ್ಯ ಅನವಬೋಧ ಪಿಧಾನಂ ಅತಃ ತಸ್ಯ ಅತ್ಯಂತ ಉಚ್ಛಿತ್ತೌ ಅಶೇಷ ಪುರುಷಾರ್ಥ ಪರಿಸಮಾಪ್ತಿ ಎಂದಿದ್ದಾರೆ. ನಮ್ಮೆಲ್ಲರ ಸ್ವಭಾವವೇ ಸುಖಸ್ವರೂಪ. ಇದನ್ನು ಸದ್ಗುರುವಿನ ಬಳಿ ವಿಚಾರ ಮಾಡಿದಿರುವುದೇ, ಅಜ್ಞಾನವೇ ನಮ್ಮೆಲ್ಲರ ದುಃಖಗಳಿಗೆ ಮೂಲ ಕಾರಣ. ತಾನನ್ನು ನಾನಿನಿಂದ ಬಿಡಿಸಿ ಅರಿಯುವುದೇ ವಿಜ್ಞಾನ. ಶ್ರೀಗಳು ನೀನೇ ಶಂಕರನಾಗಿರಲಾಗಿ, ಇಡೀ ವಿಶ್ವಕ್ಕೆ ನೀನೇ ಕಾರಣವಾಗಿರಲಾಗಿ, ನೀನು ದೀನನಲ್ಲ, ತಿರುಕನಲ್ಲ, ಬಳಲದಿರು, ಐಹಿಕ ಭೋಗಗಳನ್ನು ಬೇಡದಿರು. ಅಯ್ಯೋ ಮಕ್ಕಳುಗಳಿರ, ಇನ್ನಾದರೂ ತಡ ಮಾಡದೆ ಜ್ಞಾನ ಮಾರ್ಗದೆಡೆಗೆ ಸಾಗಿರಿ ಎಂದು ಎಚ್ಚರಿಸುತ್ತಿದ್ದಾರೆ. ಕೇಳೋಣ, ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೋ ಮನುಜ? ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೇ. ತಾವೇ ಸೌಖ್ಯದ ನೆಲೆಯು ತಾವನರಿಯದ ಮೌಢ್ಯ, ಇವರೆಂತೆ ಹೆರರಿಗ ಸೌಖ್ಯವ. ತಾವೇ ಸೌಖ್ಯದ ನೆಲೆಯು ತಾವನರಿಯದ ಮೌಢ್ಯ, ಇವರೆಂತೆ ಹೆರರಿಗ ಸೌಖ್ಯವ. ಸಾವಿನ ಸುಳಿಯೊಳಗೆ ಸಿಲುಕಿ ನರಳುತ್ತಲಿರುವ, ಸಾವಿನ ಸುಳಿಯೊಳಗೆ ಸಿಲುಕಿ ನರಳುತ್ತಲಿರುವ ಜೀವರನು ಜೀ ಎಂಬುದೇ ತಕ್ಕಯ್ಯ. ಸಾವಿನ ಸುಳಿಯೊಳಗೆ ಸಿಲುಕಿ ನರಳುತ್ತಲಿರುವ ಜೀವರನು ಜೀ ಎಂಬುದೇ ತಕ್ಕಯ್ಯ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ಹೆಂಡಿರಲಿ ಮಕ್ಕಳಲ್ಲಿ ಹೊಲದಿ ಹಣದೊಳಗಿಂತು, ಕಂಡ ವಿಷಯಗಳಲ್ಲಿ ಕೌತುಕದಲ್ಲಿ. ಹೆಂಡಿರಲಿ ಮಕ್ಕಳಲ್ಲಿ ಹೊಲದಿ ಹಣದೊಳಗಿಂತು, ಕಂಡ ವಿಷಯಗಳಲ್ಲಿ ಕೌತುಕದಲ್ಲಿ. ಹಿಂಡಿಕೊಳ್ಳುವೆ ನಿಲ್ಲಿ ಸುಖವ ನಿಂಬಿ ನಿನ್ನ
ಹಿಂಡಿಕೊಳ್ಳುವೆನಿಲ್ಲಿ ಸುಖವನೆಂಬಿ ನಿನ್ನ ಬಂಡತನದ ಆಸೆಯನ್ನು ಬಿಡಲಾರೆಯ. ಹಿಂಡಿಕೊಳ್ಳುವೆನಿಲ್ಲಿ ಸುಖವನೆಂಬಿ ನಿನ್ನ ಬಂಡತನದ ಆಸೆಯನ್ನು ಬಿಡಲಾರೆಯ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ಶರೀರದಲ್ಲಿ ಹರಣದಲ್ಲಿ ಮನದಲ್ಲಿ ಇಂದ್ರಿಯಗಳಲ್ಲಿ ಅರಸಿ ಬಳಲದಿರಿನ್ನು ನಿಜ ಸೌಖ್ಯವ. ಶರೀರದಲ್ಲಿ ಹರಣದಲ್ಲಿ ಮನದಲ್ಲಿ ಇಂದ್ರಿಯಗಳಲ್ಲಿ ಅರಸಿ ಬಳಲದಿರಿನ್ನು ನಿಜ ಸೌಖ್ಯವ. ಇರುವೆ ನಿತ್ಯಾನಂದ ಘನಶಂಕರನೇ ಆಗಿ, ಇರುವೆ ನಿತ್ಯಾನಂದ ಘನಶಂಕರನೇ ಆಗಿ, ತಿರುಕನಂದದೊಳಾರ ಬೇಡಿಕೊಂಬೆ. ಇರುವೆ ನಿತ್ಯಾನಂದ ಘನಶಂಕರನೇ ಆಗಿ, ತಿರುಕನಂದದೊಳಾರ ಬೇಡಿಕೊಂಬೆ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೇ. ಇಹುದುಂಟೆ ಮರುಳೇ, ಇಹುದುಂಟೆ ಮರುಳೇ.